ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 14ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:37 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:29 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12:36 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಅಪರಾಹ್ನ 4:13 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 9:16 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:40 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ಹಾಗೆ ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:20 ಮಧ್ಯರಾತ್ರಿ 12:54 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಕೂಡ ಚಂದ್ರ ನಿರ್ಧರಿಸುವಂಥವನು. ಹಾಗಾಗಿ ನಮ್ಮ ಮನಸ್ಸಿನಂತೆ ಕೆಲಸಗಳಾಗುತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ.
ಹಾಗಾಗಿ ಈ ದಿನ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ನಮಗೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಕ್ಕತ್ತೆ, ಯಾವ ಕೆಲಸಗಳನ್ನ ನಾವು ಏಕಾಗ್ರತೆಯಿಂದ ಮಾಡ್ತೇವೆ, ಇದನ್ನೆಲ್ಲದಕ್ಕೂ ಕೂಡ ಚಂದ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮ್ಮ ಯಶಸ್ಸಿಗೆ ನಮ್ಮ ಮನಸ್ಸೇ ಕಾರಣವಾಗಿರುತ್ತೆ, ಅದು ಚಂದ್ರನೇ ಕೊಡುವಂಥವನು. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಏನೋ ಒಂದು ರೀತಿಯಲ್ಲಿ ಲಾಭ ಉಂಟಾಗುವಂಥದ್ದು. ಇನ್ನು ಹೋಟೆಲನ್ನು ನಡೆಸೋವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುವಂಥ ಸಮಯ. ಹಾಗಾಗಿ ಈ ದಿನದ ಪ್ರಯಾಣದಿಂದ ಹಿಡಿದು, ಪ್ರವಾಸದಿಂದ ಹಿಡಿದು, ನಮ್ಮ ಮನಸ್ಸಿನವರೆಗೂ ಕೂಡ, ಮನಸ್ಸಿನ ಚಂಚಲತೆಯವರೆಗೂ ಕೂಡ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ, ನಿಮ್ಮ ಪ್ರವಾಸ ಕೂಡ ತುಂಬ ಅನುಕೂಲಕರವಾಗೇ ಇರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಏನಾದರೂ ಆರಂಭ ಮಾಡಿಬಿಟ್ರೆ ಉತ್ತಮವಾದಂಥ ಫಲಗಳೇನೂ ಸಿಕ್ಕತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿ ಇರುವಂಥ ಗುರುಹೋರಾದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕೆಲಸ ಕಾರ್ಯಗಳು ನೀವು ಶನಿ ಹೋರಾದಲ್ಲಿ ಏನಾದರೂ ಆರಂಭ ಆಗಿದ್ದರೆ ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನವಾದ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಸ್ಪೀಡ್ಗೆ, ನಿಮ್ಮ ಅರ್ಜೆನ್ಸಿಗೆ ಕೆಲಸಗಳು ಆಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 7 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಸಮರ್ಪಕವಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣ, ಪ್ರವಾಸ ಇತ್ಯಾದಿಗಳನ್ನು ಕೂಡ ಕೈಗೊಳ್ಳಬೇಡಿ. ಹಾಗೆ ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಈ ಕುಜ ಹೋರಾದಲ್ಲಿ ಬೇಡ. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಈ ಕುಜ ಹೋರಾದಲ್ಲಿ ಇರಬೇಕಾಗುತ್ತೆ. ನಿಮ್ಮ ಸಾಹಸದ ಕೆಲಸಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಅದರಲ್ಲೂ ಕೆಲವೊಂದು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ನೀವು ಉತ್ತಮ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳೇ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಪಂಚ ಅಂಗಗಳ ಬಗ್ಗೆ, ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ತಿಥೇಶ್ಚ ಶ್ರೀಯಮಾಪ್ನೋತಿ ವಾರದಾಯುಷ್ಯ ವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗ ದ್ರೋಗ ನಿವಾರಣಂ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಿಥಿಯನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಹಾಗೆ ಈ ವಾರ ಯಾವುದು ಅಂತ ಹೇಳಿ ತಿಳ್ಕೊಂಡ್ರೆ ನಮ್ಮ ಆಯುಸ್ಸು ವರ್ಧನೆಯಾಗುತ್ತೆ. ಹಾಗೆ ಆ ದಿನದ ನಕ್ಷತ್ರ ಯಾವುದು ಅಂತ ಹೇಳಿ ನಾವು ತಿಳ್ಕೊಳ್ಳೋದ್ರಿಂದ ನಾವು ಮಾಡಿರುವಂಥ ಪಾಪಗಳು ನಿವಾರಣೆಯಾಗುತ್ತೆ. ಹಾಗೆ ಆ ದಿನದ ಯೋಗ ಯಾವುದು ಅಂತ ತಿಳ್ಕೊಳ್ಳೋದ್ರಿಂದ ನಮಗೆ ಬಂದಿರುವಂಥ ರೋಗ ನಿವಾರಣೆಯಾಗುತ್ತೆ. ಹಾಗೆ ಆ ದಿನದ ಕರಣ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಈ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು ಉತ್ತಮ. ಅದರಿಂದ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥ ಮಾತನ್ನು ಹಿರಿಯರು ತಿಳಿಸಿದ್ದಾರೆ.
ಅದಕ್ಕಾಗಿಯೇ ನಾವು ಪ್ರತಿನಿತ್ಯ ಪಂಚಾಂಗವನ್ನು ಓದಬೇಕು, ಕೇಳಿಸ್ಕೊಳ್ಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ನಿಮ್ಮ ಕಾರ್ಯಗಳಿಂದ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಈ ದಿನ ಚತುರ್ಥಿಯ ತಿಥಿ ಇದೆ. ಅದರಲ್ಲೂ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿದ್ರೆ ಆ ಚತುರ್ಥಿಯ ದಿನ ಸಂಕಷ್ಟಹರ ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ. ಹಾಗಾಗಿ ನಮ್ಮ ಎಲ್ಲ ಕಷ್ಟಗಳನ್ನು, ನಮ್ಮ ದುಃಖಗಳನ್ನು ನಿವಾರಣೆ ಮಾಡುವಂಥ ಗಣಪತಿಯನ್ನು ಈ ದಿನ ಆರಾಧನೆ ಮಾಡಬೇಕು. ಬಹಳ ವಿಶೇಷವಾಗಿ ಈ ದಿನ ಗಮನಿಸಬೇಕು. ಹಾಗೆ ಚಂದ್ರೋದಯ ಆಗುವಂಥದ್ದು ಈ ದಿನ ರಾತ್ರಿ 9:46 ಇದನ್ನು ನೀವು ಆಧಾರವಾಗಿ ಇಟ್ಕೊಂಡು ಗಣಪತಿಯ ಪೂಜೆಯನ್ನು ಈ ದಿನ ಮುಂದುವರಿಸ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಪುನರ್ವಸು ಮಳೆ 3ನೇ ಪಾದ ನಡೀತಾ ಇರುವಂಥದ್ದು. ಹಾಗೆ 16ನೇ ತಾರೀಕು ಪುನರ್ವಸು ಮಳೆ 4ನೇ ಪಾದ ಆರಂಭ ಆಗುತ್ತೆ. ಆ ದಿನದಿಂದಲೇ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುವಂಥದ್ದು. ಅಲ್ಲಿಗೆ 6 ತಿಂಗಳ ಕಾಲ ಇದ್ದಂತಹ ಉತ್ತರಾಯಣ ಮುಕ್ತಾಯ ಆಗುತ್ತೆ. ದಕ್ಷಿಣಾಯನ ಈ ತಿಂಗಳ ಅಂದರೆ ಜುಲೈ ತಿಂಗಳ 16ನೇ ತಾರೀಕು ಬುಧವಾರದಿಂದ ಆರಂಭ ಆಗುವಂಥದ್ದು. ಇನ್ನು ಈ ದಿನ ಬಹಳ ವಿಶೇಷವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಶನಿ ಈಗಾಗಲೇ ತನ್ನ ವಕ್ರ ಚಲನೆಯನ್ನು ಆರಂಭ ಮಾಡಿದ್ದಾನೆ. ಇಲ್ಲಿ ಜುಲೈ 13ನೇ ತಾರೀಕಿನಿಂದ ನವೆಂಬರ್ 18ನೇ ತಾರೀಕಿನವರೆಗೆ ಶನಿ ರೆಟ್ರೋಗ್ರೇಡಲ್ಲಿರುವಂಥವನು, ಅಂದರೆ ವಕ್ರ ಚಲನೆಯನ್ನು ಆರಂಭ ಮಾಡ್ತಾ ಇರುವಂಥದ್ದು. ಇನ್ನು ಬುಧ ಕೂಡ ಇದೇ 18ನೇ ತಾರೀಕು ಜುಲೈ 18 ಅಂದರೆ ಶುಕ್ರವಾರದಿಂದ ಬುಧನ ವಕ್ರಾರಂಭ ಆಗ್ತಾ ಇದೆ. ಇದು ಆಗಸ್ಟ್ 10ನೇ ತಾರೀಕಿನವರೆಗೆ ಇರುವಂಥದ್ದು ಬುಧನ ಈ ವಕ್ರಚಲನೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ಮತ್ತು ಶನಿ ಎರಡೂ ಗ್ರಹಗಳ ಸ್ಥಾನ ಬಹಳ ಮುಖ್ಯ. ಹಾಗೆ ಈ ಜುಲೈ ತಿಂಗಳಲ್ಲೇ ಎರಡೂ ಗ್ರಹಗಳು ಕೂಡ ವಕ್ರಗತಿಯಲ್ಲಿ ಅಂದರೆ ಹಿಮ್ಮುಖ ಚಲನೆಯಲ್ಲಿ ಸಾಗ್ತಾ ಇರುವಂಥದ್ದು. ಇದರಿಂದ ಕೆಲವೊಂದು ರಾಶಿಗಳ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಮೀನ ರಾಶಿಯಲ್ಲಿ ಶನಿ ಹಿಮ್ಮುಖನಾದರೆ ಕರ್ಕಾಟಕ ರಾಶಿಯಲ್ಲಿ ಬುಧ ಹಿಮ್ಮುಖನಾಗ್ತಾ ಇರುವಂಥ ಸಂದರ್ಭ ಇದು. ಹಾಗೆ ಶನಿ ಹಿಮ್ಮುಖವಾಗೋದ್ರಿಂದ ಅಂದರೆ ವಕ್ರ ಚಲನೆಯಲ್ಲಿರೋದ್ರಿಂದ ಜನರ ಮಾನಸಿಕ ಗೊಂದಲ ಹೆಚ್ಚಾಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಇದ್ದಕ್ಕಿದ್ದ ಹಾಗೇನೆ ಕೆಲಸ ಕಾರ್ಯಗಳ ಹೊರೆ ಮತ್ತು ಆ ಕೆಲಸಗಳಿಂದ ಬರುವಂಥ ಸಮಸ್ಯೆಗಳು ಕೂಡ ಉಲ್ಬಣ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದೇ ಸಮಯದಲ್ಲಿ ಬುಧನ ಹಿಮ್ಮುಖ ಚಲನೆ ಕೂಡ ಜನ ಯೋಚನೆ ಮಾಡುವಂಥ, ಅರ್ಥ ಮಾಡಿಕೊಳ್ಳುವಂಥ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇದರಿಂದ ಕೆಲವರು ತುಂಬ ಬಿಕ್ಕಟ್ಟನ್ನು ಎದುರಿಸುವಂಥದ್ದು ಕೂಡ ಇದೆ. ಅಂದರೆ ಅವರು ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗದೆ ಒದ್ದಾಡುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗೆ ಬಿಸಿ ತುಪ್ಪದಂತೆ ಈ ಸನ್ನಿವೇಶಗಳು ಅವರಿಗೆ ಭಾಸವಾಗ್ತಾ ಇರುತ್ತೆ. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಹಿಮ್ಮುಖ ಚಲನೆಯನ್ನು ಒಂದು ಪ್ರಮುಖ ಘಟನೆ ಅಂತಲೇ ಪರಿಗಣಿಸಲ್ಪಡುವಂಥದ್ದು. ಒಂದು ಗ್ರಹ ಹಿಮ್ಮುಖವಾಗಿದ್ದಾಗ ಅದರ ಶಕ್ತಿ ದುರ್ಬಲವಾಗುತ್ತೆ ಮತ್ತು ಇದು ಜನರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಸಮಯ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಕಷ್ಟಕರವಾಗಿರುತ್ತೆ. ಮತ್ತು ಈ ಶನಿ ಹಿಮ್ಮುಖವಾಗಿರೋದ್ರಿಂದ ಜನರ ವೃತ್ತಿ ಜೀವನದಲ್ಲೂ ಕೂಡ ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಏಕೆಂದರೆ ಶನಿ ಕರ್ಮಕಾರಕ, ಉದ್ಯೋಗಕಾರಕ. ನಾವು ಮಾಡುವಂಥ ಚಟುವಟಿಕೆಗಳು, ನಮ್ಮ ಉದ್ಯೋಗ ಇರ್ಬೋದು ಅಥವಾ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಶನಿಯ ಪ್ರಭಾವ ಬಹಳಷ್ಟು ಮಟ್ಟಿಗೆ ನಮಗೆ ಹಿನ್ನಡೆಯನ್ನು ತರುತ್ತೆ ಈ ವಕ್ರಚಲನೆಯಿಂದ. ಜೊತೆಗೆ ನಾವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಪೂರ್ಣ ಆಗಲ್ಲ ಮತ್ತು ನಮ್ಮ ತಾಳ್ಮೆಯ ಕೊರತೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರೋದರಿಂದಲೇ ಕೆಲವೊಂದು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು. ಹಾಗೆ ತಾಳ್ಮೆ ಇಲ್ಲದೆ ಕೆಲವೊಂದು ಕೆಲಸಗಳನ್ನು ಮುಂದುವರಿಸೋದ್ರಿಂದ ಅದರಿಂದ ಬರುವಂಥ ಫಲಿತಾಂಶ ನಮಗೆ ತೀರಾ ವ್ಯತಿರಿಕ್ತವಾಗಿರುತ್ತೆ. ಅದು ವ್ಯಯವನ್ನು ಉಂಟು ಮಾಡುವಂಥದ್ದು ನಮಗೆ. ಇನ್ನು ಈ ಸಂದರ್ಭದಲ್ಲೇ ಬುಧ ಹಿಮ್ಮುಖವಾಗೋದ್ರಿಂದ ನಮ್ಮ ಕಮ್ಯುನಿಕೇಷನ್ ಏನಿದೆ, ನಮ್ಮ ಸಂವಹನ ಏನಿದೆ ಅದು ಮತ್ತು ಈ ತಂತ್ರಜ್ಞಾನ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇದರ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಹಾಗೆ ನಾವು ಒಳ್ಳೆಯ ಮಾತನ್ನು ಹೇಳಿದ್ರೂ ಕೂಡ ಕೆಲವರು ಅಪಾರ್ಥ ಮಾಡ್ಕೊಳ್ತಾರೆ. ಕೆಲವರಿಗೆ ನಮ್ಮ ಸಲಹೆ, ನಮ್ಮ ಬುದ್ಧಿಮಾತು ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ಈ ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಮಾತಾಡಿದ್ರೂ ಕಷ್ಟ, ಮಾತಾಡದೇ ಇದ್ದರೂ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಹಾಗಾಗಿ
ನಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ರ ಮೇಲೂ ಕೂಡ ಈ ಬುಧನ ಪ್ರಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದರಿಂದ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿರ್ಬೋದು ಅಥವಾ ನಿರ್ಧಾರಗಳನ್ನು ತುಂಬ ತಡವಾಗಿ ತೆಗೆದುಕೊಳ್ಳುವಂಥದ್ದಿರ್ಬೋದು. ಇದರಿಂದ ಕೂಡ ನಮಗೆ ನಷ್ಟಗಳೇ ಉಂಟಾಗುವಂಥದ್ದಿರುತ್ತೆ. ಇನ್ನು ಜನರ ನಡುವೆ ತಪ್ಪು ತಿಳುವಳಿಕೆಯನ್ನು ಹೆಚ್ಚಿಸುವಂಥದ್ದು ಕೂಡ ಇದೇ ಸಂದರ್ಭದಲ್ಲೇ. ಇನ್ನು ಮಾನಸಿಕ ಸ್ಪಷ್ಟತೆಯ ಕೊರತೆ ಕೂಡ ಇರುತ್ತೆ. ನಮ್ಮ ಆಲೋಚನೆಯಲ್ಲೂ ಕೂಡ ದ್ವಂದ್ವತೆಗಳು ಇರುವಂಥದ್ದು. ಈ ಎಲ್ಲವನ್ನು ನಾವು ಗಮನಿಸಿದಾಗ ಬುಧ ಮತ್ತು ಶನಿ ಇವರಿಬ್ಬರು ಹಿಮ್ಮುಖವಾಗೋದ್ರಿಂದ ನಮಗೆ ಕೆಲವೊಂದು ರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ನಷ್ಟಗಳು ಉಂಟಾಗುತ್ತೆ. ಹಾಗೆ ಈ 5 ರಾಶಿಯವರು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು. ಸಮಯ ಪ್ರಜ್ಞೆಯನ್ನು ಇಲ್ಲಿ ಇಟ್ಕೊಳ್ಬೇಕು. ಸಮಯದ ಪರಿಪಾಲನೆ ತುಂಬ ಅಗತ್ಯ. ಹಾಗೆ ನಾವು ಮಾತಾಡುವಂಥ ಒಂದು ಭಾಷೆ ಮಾತು ಅದು ನಮ್ಮ ಸಂಪೂರ್ಣವಾದಂಥ ನಿಯಂತ್ರಣದಲ್ಲೇ ಇರಬೇಕಾಗತ್ತೆ. ಇದರಿಂದ ಈ ವಕ್ರ ಚಲನೆಯಿಂದ ಬರುವಂತಹ ಕೆಲವೊಂದು ಕೆಟ್ಟ ಪರಿಣಾಮಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಮತ್ತೆ ಮತ್ತೆ ಉಲ್ಬಣ ಆಗ್ತಾ ಇರುತ್ತೆ. ಹಾಗಾಗಿ ಈ 5 ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಶನಿ ಮತ್ತು ಬುಧ ಇಬ್ಬರೂ ಕೂಡ ಹಿಮ್ಮುಖವಾಗೋದ್ರಿಂದ ನಿಮ್ಮ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಳವಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಸಮಸ್ಯೆಗಳು ಸ್ವಲ್ಪ ತೊಂದರೆಯನ್ನೇ ಕೊಡುತ್ತೆ. ಅದರಲ್ಲೂ ಕುಂಭರಾಶಿಯವರಿಗೆ ಈ ಸಾಡೆ ನಡೀತಾ ಇದೆ. ಅದರ ಅನುಭವ ಕೂಡ ಆಗ್ತಾ ಇದೆ. ಈಗ ಶನಿ ಬೇರೆ ಹಿಮ್ಮುಖವಾಗೋದ್ರಿಂದ ಅದು ನಿಮ್ಮ ಕಡೆಗೆ ದೃಷ್ಟಿ ಬೀರೋದ್ರಿಂದ ವೆಚ್ಚಗಳನ್ನು ಗಮನಾರ್ಹವಾಗಿ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಈ ಸಂದರ್ಭದಲ್ಲಿ ಆಗುವಂಥದ್ದಿದೆ. ಇನ್ನು ನಷ್ಟಗಳನ್ನು ಕಡಿಮೆ ಮಾಡಲಿಕ್ಕೆ ಹೋಗಿ ಹೂಡಿಕೆಗಾಗಿ ನೀವು ಸೂಕ್ತವಾದಂಥ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಆದರೆ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಬೇಕು. ಜೊತೆಗೆ ಯಾರು ಅನುಭವಸ್ಥರಿದ್ದಾರೆ, ತಜ್ಞರಿದ್ದಾರೆ, ಅಂಥವರ ಜೊತೆಯಲ್ಲೇ ನೀವು ಸಮಾಲೋಚನೆ ನಡೆಸಿ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಹೂಡಿಕೆಯನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ದುರಾದೃಷ್ಟ ತಪ್ಪಿದ್ದಲ್ಲ. ಹಾಗೆ ಅದೃಷ್ಟ ಕೈ ಕೊಟ್ಟಾಗ ಎಲ್ಲ ರೀತಿಯಲ್ಲೂ ಕೂಡ ನಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೀವೇನಾದರೂ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಇರಲಿಕ್ಕೆ ಇಷ್ಟಪಟ್ಟರೆ ಈ ಸಂದರ್ಭದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕಲ್ಲ. ಇನ್ನು ಹೊಸ ವಿಚಾರಗಳನ್ನು ಕಲಿಯುವಂಥದ್ದಾಗಲಿ ಅಥವಾ ಹೆಚ್ಚಿನ ಕೌಶಲ್ಯಗಳನ್ನು ನೀವು ರೂಢಿಸಿಕೊಳ್ಳುವಂಥದ್ದಾಗಲಿ, ಅಂದರೆ ಈ ಸ್ಕಿಲ್ ಅಕ್ವಿಸಿಷನ್ ಏನಿದೆ ಇದು ಸ್ವಲ್ಪ ಕಷ್ಟದ ಸಮಯ. ನಿಮಗೆ ಸುಲಭಕ್ಕೆ ಯಾವುದೂ ಕೂಡ ಹೊಸದಾದ ಜ್ಞಾನ ನಿಮಗೆ ಸಿಕ್ಕಲ್ಲ. ನೀವು ಏನೇ ಪುಸ್ತಕ ಓದಲಿಕ್ಕೆ ಹೋದರೆ ನಿಮಗೆ ನಿದ್ರೆ ಬಂದ್ಬಿಡುತ್ತೆ. ಆಲಸ್ಯದಿಂದ ಆ ಪುಸ್ತಕವನ್ನು ಪಕ್ಕಕ್ಕಿಡಬೇಕು. ಹಾಗಾಗಿ ಹೊಸದಾಗಿ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ನಿಮಗೆ ಸಮಯ ಸೂಕ್ತವಾಗಿ ಇಲ್ಲ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನೀವು ತುಂಬ ತಡವಾಗಿ ಪ್ರತಿಕ್ರಿಯಿಸುವಂಥದ್ದು ಇದೆ. ಹಾಗಾಗಿ ಸಮಯ ಕೂಡ ನಿಮಗೆ ಕೈ ಕೊಡುತ್ತೆ. ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಇದರಿಂದ ಆರೋಗ್ಯದ ಕಡೆ ನೀವು ತುಂಬ ಕಾಳಜಿಯನ್ನೇ ವಹಿಸಬೇಕಾಗತ್ತೆ. ಒಟ್ಟಾರೆ ಈ ಬುಧ ಮತ್ತು ಶನಿ ಇಬ್ಬರೂ ಕೂಡ ಹಿಮ್ಮುಖ ಚಲನೆಯನ್ನು ಹೊಂದಿರೋದ್ರಿಂದ ನೀವು ಸಾಕಷ್ಟು ಎಚ್ಚರಿಕೆಯ ನಡೆಯನ್ನೇ ಮುಂದುವರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಸಾಧ್ಯವಾದಂಥ ಬದುಕು ತಮ್ಮದಾಗ್ಬಿಡುತ್ತೆ. ಜಾಗ್ರತೆ. ಇನ್ನು ಮಿಥುನ ರಾಶಿಯವರಿಗೆ ಶನಿ ಮತ್ತು ಬುಧ ಹಿಮ್ಮುಖ ಚಲನೆಯ ಸಮಸ್ಯೆಗಳನ್ನು ಸ್ವಲ್ಪ ಹೆಚ್ಚು ಮಾಡುವಂಥ ಸಂದರ್ಭ ಇದೆ. ಯಾಕೆಂದರೆ ಇಲ್ಲಿ ಹಿಮ್ಮುಖ ಚಲನೆಯನ್ನು ಅನುಭವಿಸ್ತಾ ಇರುವಂಥ ಒಂದು ಪ್ರಮುಖವಾದ ಗ್ರಹ ಅಂದರೆ ಬುಧ. ಆ ಬುಧನೇ ನಿಮ್ಮ ರಾಶಿಯ ಅಧಿಪತಿ. ಮತ್ತು ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯದ ಮೇಲೆ ಅದು ತುಂಬ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿನೇ ಸಮಯಕ್ಕೆ ಸರಿಯಾಗಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅನಗತ್ಯವಾದಂಥ ತೊಂದರೆಗಳಿಗೆ ತಗಲಾಕೊಳ್ಳುವಂಥದ್ದಿದೆ. ಏಕೆಂದರೆ ನಿಮ್ಮ ನಿರ್ಧಾರ ಯಾವಾಗ ಸರಿ ಇರಲ್ವೋ ತೆಗೆದುಕೊಂಡಂಥ ನಿರ್ಧಾರಗಳು ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ನಷ್ಟಗಳನ್ನು ಅನುಭವಿಸುವಂಥದ್ದು ಇದೆ. ಇನ್ನು ಕಾನೂನಿನ ವಿಚಾರದಲ್ಲೂ ಕೂಡ ನೀವು ಸಿಲುಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಈ ನಿರ್ಧಾರದಿಂದ. ಹಾಗಾಗಿ ಮಿಥುನ ರಾಶಿಯವರು ಈ ದಾಖಲೆ ಪತ್ರಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲಾಗಲಿ ಅಥವಾ ಯಾವುದೇ ಅಗ್ರಿಮೆಂಟ್ ವಿಚಾರದಲ್ಲಾಗಲಿ ದಾಖಲೆಗಳ ಮೇಲೇ ನೀವು ವ್ಯವಹಾರವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಬಾಯಿ ಮಾತಿಗೆ ನೀವು ಒಪ್ಕೊಳ್ಬಾರ್ದು, ವ್ಯವಹಾರವನ್ನು ಮುಂದುವರಿಸಬಾರ್ದು. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯ ಒಂದು ಕೊರತೆ ಕೂಡ ಇರುತ್ತೆ. ಅಸ್ಥಿರವಾದಂತಹ ಒಂದು ವೃತ್ತಿ ಜೀವನ, ಅದರಲ್ಲೂ ನಿಮ್ಮ ವೃತ್ತಿಯನ್ನು, ನಿಮ್ಮ ಕೆಲಸವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬರ್ಬೋದು. ಇದನ್ನು ಬಿಟ್ಟರೆ ಮುಂದೆ ಹೇಗೆ ಅನ್ನುವಂಥ ಚಿಂತೆ ಕೂಡ ಕೆಲವರಿಗೆ ಕಾಡಬಹುದು.
ಹಾಗಾಗಿನೇ ಈ ಆತುರಾತುರವಾಗಿ ನಿರ್ಧಾರವನ್ನು ಕೈಗೊಂಡು ಕೈ ಸುಟ್ಕೊಳ್ಳೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ದೊಡ್ಡ ಹೆಜ್ಜೆಯನ್ನು ಇಡಬೇಡಿ, ದೊಡ್ಡ ಬಂಡವಾಳವನ್ನು ಹೂಡಬೇಡಿ. ದೊಡ್ಡ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ಸಂದರ್ಭ ನೀವು ಮಾಡುವಂಥ ಪ್ರಯಾಣ ಏನಿದೆ, ದೂರದ ಪ್ರಯಾಣ, ಅದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಅಗತ್ಯ ಇದ್ದರೆ ಮಾತ್ರ ಪೂರ್ವ ಸಿದ್ಧತೆಯ ಜೊತೆಗೆ ಹೋಗಿ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ನೀವು ಕೂತ ಕಡೆಯಲ್ಲೇ ನೆಟ್ವರ್ಕ್ ಮೂಲಕ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಉಸಿರಾಟದ ಸಮಸ್ಯೆ ಬರ್ಬೋದು, ಚರ್ಮ ಕಾಯಿಲೆ ಬರ್ಬೋದು, ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗಬಹುದು. ಅದರಲ್ಲೂ ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಎಚ್ಚರಿಕೆ. ಯಾವುದೇ ಕಾರಣಕ್ಕೂ ಕಾಲಿಗೆ ಮಾತ್ರ ಪೆಟ್ಟು ಮಾಡಿಕೊಳ್ಬೇಡಿ. ಇದನ್ನು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗತ್ತೆ. ಇನ್ನು ತುಲಾ ರಾಶಿಯವರಿಗೆ ಈ ಶನಿ ಮತ್ತು ಬುಧನ ಹಿಮ್ಮುಖ ಚಲನೆ ಸಾಕಷ್ಟು ಸಮಸ್ಯೆಗಳನ್ನೇ ತರುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ವೃತ್ತಿಯ ಜೀವನದಲ್ಲಿ ಸಮಸ್ಯೆಗಳಿರುತ್ತೆ. ಮೇಲಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಇರುವಂಥದ್ದು. ಹಾಗಾಗಿನೇ ಈ ಕಚೇರಿಯಲ್ಲೂ ಕೂಡ ಗಾಸಿಪ್ಗೆ ಒಳಗಾಗುವಂಥದ್ದು, ನಿಮ್ಮ ಬಗ್ಗೆನೇ ಒಂದು ಅಪಪ್ರಚಾರ, ನಿಮ್ಮ ಬಗ್ಗೆನೇ ಕೆಲವರು ಇಲ್ಲಸಲ್ಲದ ಮಾತುಗಳನ್ನು ಆಡುವಂಥದ್ದು, ಹಾಗೆ ನಿಮ್ಮನ್ನು ಮೂಲೆಗುಂಪು ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಹಾಗಾಗಿನೇ ನಿಮಗೆ ಒಂದು ರೀತಿಯಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಕುಟುಂಬ ಜೀವನದಲ್ಲೂ ಕೂಡ ಒಂದು ಅಪಶ್ರುತಿ ಇದೆ. ಕುಟುಂಬಸ್ಥರು ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ, ನಿಮ್ಮ ಭಾವನೆಗೆ ಬೆಲೆ ಕೊಡಲ್ಲ, ನಿಮ್ಮ ಗುರಿ ಏನಿದೆ ಅನ್ನುವಂಥದ್ದು ಅವರಲ್ಲಿ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಇಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಕೋಪ ತಾಪಗಳಿಂದ ಮನಸ್ತಾಪಗಳಾಗುತ್ತೆ. ಸಂಬಂಧಗಳು ಕೂಡ ದೂರ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಮುಖ ಯೋಜನೆಯನ್ನು ಪ್ರಾರಂಭ ಮಾಡಬೇಡಿ. ದೊಡ್ಡ ಬಂಡವಾಳ ಹಾಕಿ ಏನೋ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಡಬೇಕು, ಮಾಮೂಲಿನಂತೆ ಅಲ್ಲ. ಈ ಒಂದು ಸಂದರ್ಭ ನೀವು 1/2 ಶ್ರಮ ಹಾಕಿದಾಗ ಎಲ್ಲೋ ಒಂದು ಕಡೆ ಫಲಿತಾಂಶ ಧನಾತ್ಮಕವಾಗಿ ಬರುತ್ತೆ. ಹಾಗೆ ತುಲಾ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುವಂಥದ್ದು ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿ ಮತ್ತು ಬುಧ ಹಿಮ್ಮುಖ ಚಲನೆಯನ್ನು ಹೊಂದೋದ್ರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ನಿಮ್ಮ ವಿವೇಕ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಇವೆಲ್ಲವೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಆಗುತ್ತೆ. ಅಂದರೆ ಅಂಡರ್ ಯುಟಿಲೈಸೇಷನ್ ಆಗುವಂಥದ್ದು. ಇದನ್ನು ನೀವು ಯಾವಾಗ ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಆಗಲ್ವೋ ಅದರಿಂದ ಬರುವಂಥ ಫಲಗಳು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಲಾಭ ಬರಲಿಲ್ಲ, ಅನುಕೂಲ ಆಗಲಿಲ್ಲ ಅಂತ ಹೇಳಿ ಪರಿತಪಿಸುವಂಥವ್ರಿಗೆ ಒಂದೇ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಬಂದಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳ ಅನುಕೂಲತೆಗಳು, ಲಾಭಾಲಾಭಗಳ ಬಗ್ಗೆ ಕೂಡ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಇನ್ನು ನಿಮ್ಮ ಸಂವಹನ ಅಂದರೆ ನಿಮ್ಮ ಕಮ್ಯುನಿಕೇಷನ್ನು, ನಿಮ್ಮ ಮಾತು, ಹಾಗೆ ವಿಶ್ಲೇಷಣಾತ್ಮಕವಾದಂತಹ ಸಾಮರ್ಥ್ಯ ಕೂಡ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನೀವು ಒಂದು ಮಾತನ್ನು ಆಡಿದ್ರೆ ಅದೇ ಅಪಾರ್ಥಕವಾಗಿ ಪರಿಣಮಿಸುವಂಥದ್ದು ಇರುತ್ತೆ. ಇನ್ನು ಯಾವುದೇ ಒಂದು ಹೊಸ ಯೋಜನೆಯನ್ನು ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡುವ ಮೊದಲು ನಿಮ್ಮ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ತಜ್ಞರ ಸಲಹೆಯನ್ನು ಪಡ್ಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ಸ್ನೇಹಿತರು, ಸಂಬಂಧಿಕರ ಜೊತೆಯಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಇನ್ನು ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಮನಸ್ತಾಪಗಳಾಗುವಂಥದ್ದು, ಏಕೆಂದರೆ ಮಾತಿನಲ್ಲಿ ವ್ಯತ್ಯಯ ಆದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಒಂದು ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ಇದರಿಂದ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುವಂಥದ್ದಿದೆ. ಇಲ್ಲೇನಾದರೂ ನೀವು ಕೋಪದಿಂದ ದುಡುಕಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ಹೊಂದಾಣಿಕೆಯ ಜೀವನ ಅತ್ಯಂತ ಮುಖ್ಯವಾಗಿರುವಂಥದ್ದು ಈ ಒಂದು ಅವಧಿಯಲ್ಲಿ. ಇನ್ನು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ನೀವು ಬದ್ಧರಾಗಬೇಕು. ಏಕೆಂದರೆ ಈ ನಿರ್ಧಾರಗಳನ್ನೇ ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವೃತ್ತಿ ಕ್ಷೇತ್ರದಲ್ಲಾಗಲಿ, ಅಲ್ಲಿ ಕೆಲಸ ಮಾಡುವಂಥ ಹಿರಿಯರು ಯಾರಿದ್ದಾರೆ, ಅನುಭವಸ್ಥರು, ಅವರ ನೀವು ಸಲಹೆಗಳನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಆರೋಗ್ಯ ನೋಡಿಕೊಳ್ಳಿ.
ಇನ್ನು ಕನ್ಯಾ ರಾಶಿಯವರಿಗೆ ಬುಧ ಮತ್ತು ಶನಿಯ ಹಿಮ್ಮುಖ ಚಲನೆ ಸ್ವಲ್ಪ ಮಾನಸಿಕ ಒತ್ತಡವನ್ನು ತರುವಂಥದ್ದು. ಏಕೆಂದರೆ ಇಲ್ಲಿ ರಾಶಿಯ ಅಧಿಪತಿಯಾದಂತಹ ಬುಧ ನಿಮಗೆ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯಕನಾಗಿರ್ತಾನೆ. ಆದರೆ ಈ ಅವಧಿಯಲ್ಲಿ ನೀವು ಕೂಡ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇದರಿಂದ ಕೆಲಸದ ಸ್ಥಳದಲ್ಲಿ ಒತ್ತಡಗಳುಂಟಾಗುತ್ತೆ. ಜೊತೆಗೆ ಗೊಂದಲಮಯವಾದಂಥ ಒಂದು ಸಂದರ್ಭ. ಮನೆಯಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಪ್ರತಿಯೊಬ್ಬರೂ ಕೂಡ ಒಂದೊಂದು ಯೋಜನೆಯನ್ನು ರೂಪಿಸುವಂಥದ್ದು, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನೀವು ವೈಯಕ್ತಿಕವಾಗಿ ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿ ಕುಟುಂಬದಲ್ಲಿ ಒಂದು ಟೀಮ್ ವರ್ಕ್ ಅನ್ನುವಂಥದ್ದು ಮಾಯವಾಗಿಬಿಡುತ್ತೆ ಈ ಸಂದರ್ಭ. ಇನ್ನು ಬುಧ ನಿಮ್ಮ ರಾಶಿಯ ಆಡಳಿತ ಗ್ರಹ. ಹಾಗಾಗಿನೇ ಹಿಮ್ಮುಖ ಚಲನೆ ಇರುವಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಂಡಿರುವಂಥ ಒಪ್ಪಂದಗಳು, ನಿಮ್ಮ ಕರಾರುಗಳು, ನಿಮ್ಮ MOU ಅದು ಕೂಡ ಬದಲಾವಣೆಗೆ ಒಳಪಡುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಕೆಲಸಕ್ಕೆ ಒಪ್ಪಿಕೊಂಡಿರುವಂಥವರೇ ವಿರೋಧಿಯಾಗಿ ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಜಾಗ್ರತೆ. ಇನ್ನು ತಾಂತ್ರಿಕ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಒಂದು ಕಚೇರಿಗೆ ಹೋಗಿ, ಒಂದು ಇಲಾಖೆಗೆ ಹೋಗಿ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನೀವು ಅಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅದು ಒಂದೇ ದಿನಕ್ಕೆ ಆಗಲ್ಲ. ಹಲವಾರು ಬಾರಿ ಅಲ್ಲಿಗೆ ಓಡಾಡಿ ತಿರುಗಿ ಭೇಟಿ ಮಾಡಿ ಶ್ರಮ ಹಾಕಿ ಆ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ₹1 ಆಗುವಂಥ ಕೆಲಸಕ್ಕೆ ₹5 ಖರ್ಚು ಮಾಡಬೇಕಾದಂಥ ಸಂದರ್ಭ ಇರುತ್ತೆ. ಹಾಗೆ ಇಲ್ಲಿ 5ನೇ ಮನೆಯಿಂದ ಶನಿಯ ಆಲೋಚನೆಗಳು, ಮಕ್ಕಳು, ಶಿಕ್ಷಣ, ಪ್ರೇಮ ಸಂಬಂಧ ಇತ್ಯಾದಿ ವಿಚಾರಗಳಲ್ಲಿ ಉದ್ವಿಗ್ನತೆ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ವಿದ್ಯಾರ್ಥಿಗಳು ಬಹಳ ಸಂಯಮವನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಲೇಬೇಕು. ಇಲ್ಲ ಅಂದರೆ ತೊಂದರೆಯನ್ನು ಅನುಭವಿಸ್ತೀರಿ. ಹಾಗೆ ಈ ಉನ್ನತ ವ್ಯಾಸಂಗ ಅನ್ನುವಂಥದ್ದು ಯಾವಾಗಲೂ ಒಂದೆರಡು ಸಮಯದಲ್ಲಿ ಮಾತ್ರ ನಿಮಗೆ ಯೋಗ ಬರುತ್ತೆ. ಅದನ್ನು ನೀವು ಏನಾದರೂ ಕೈ ಚೆಲ್ಲಿದ್ರೆ ಮತ್ತೆ ಅಂತಹ ಯೋಗ ನಿಮಗೆ ಸಿಕ್ಕಲ್ಲ. ಈಗ ಯೋಗ ಚೆನ್ನಾಗಿದೆ, ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರಿಂದಲೇ ನಿಮಗೆ ಗೊಂದಲ ಉಂಟಾಗುವಂಥದ್ದಿದೆ. ನಿಮ್ಮ ಶತ್ರುಗಳು ಯಾರು ಅಂತ ಹೇಳಿದ್ರೆ ನಿಮ್ಮನ್ನು ಚೆನ್ನಾಗಿ ಬಲ್ಲಂತಹ ನಿಮ್ಮ ಸ್ನೇಹಿತರೇ ಆಗಿರ್ತಾರೆ. ಹಾಗೆ ಈ ದಿನದಲ್ಲಿ ವಿಶ್ವಾಸಾರ್ಹವಾದಂಥ ವ್ಯಕ್ತಿಯನ್ನು ಕಂಡುಹಿಡಿಯಲಿಕ್ಕೂ ಕೂಡ ನೀವು ತುಂಬ ಪ್ರಯತ್ನ ಪಡ್ತಾ ಇರ್ತೀರಿ. ಯಾರನ್ನು ನಂಬೋದು, ಯಾರಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಬೋದು ಇತ್ಯಾದಿ ಜಿಜ್ಞಾಸೆಗಳು ನಿಮ್ಮ ಮನಸ್ಸಿನಲ್ಲೇ ಇರುತ್ತೆ. ಹಾಗೆ ಈ ಸಂದರ್ಭ ಯಾವುದೇ ಒಂದು ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆ ನಿಮ್ಮನ್ನು ಬಹಳಷ್ಟು ಮಟ್ಟಿಗೆ ಕಾಡುತ್ತೆ. ಅದಕ್ಕಾಗಿಯೇ ಸಮತೋಲನವಾದಂಥ ಆಹಾರವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ಆ ಹಠದ ರೀತಿಯಲ್ಲಿ, ಯೋಗದ ರೀತಿಯಲ್ಲಿ ದಿನಚರಿಯನ್ನು ಪರಿಪಾಲನೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಶನಿ ಮತ್ತು ಬುಧರ ವಕ್ರಚಲನೆ ಈ 5 ರಾಶಿಯವರ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಉಳಿದ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಅನಿಸಿಕೆಯ ಪ್ರಕಾರವೇ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ, ಯಾವುದೇ ಒಂದು ಕ್ಲೇಶ ಇರಲಿ, ಅದನ್ನು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ, ಬಹಳ ಚೆನ್ನಾಗಿ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಮಯವನ್ನು ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಕಳೆಯುವಂಥದ್ದಿದೆ. ಹಾಗಾಗಿನೇ ಕುಟುಂಬಸ್ಥರ ಜೊತೆಯಲ್ಲಿರ್ಬೋದು, ನಿಮ್ಮ ಸ್ನೇಹಿತರ ಜೊತೆಯಲ್ಲಿರ್ಬೋದು, ಪ್ರೀತಿಪಾತ್ರರ ಜೊತೆಯಲ್ಲಿರ್ಬೋದು, ಉತ್ತಮವಾದಂಥ ರೀತಿಯಲ್ಲಿ ಸಮಯ ನಿಮಗೆ ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸೇವಾ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇದರಿಂದ ಮನಸ್ಸಿಗೂ ಸಮಾಧಾನ, ಸಂತೋಷ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥದ್ದು, ಅಂಥ ಒಂದು ದಾಷ್ಟಿಕ ಇದೆ, ಅಂಥ ಒಂದು ಸಾಮರ್ಥ್ಯ ನಿಮಗಿದೆ. ಹಾಗೆ ಈ ಕೆಲಸದ ಅವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಉಂಟಾಗಬಹುದು, ಆದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ರೀಮ್ಲೈನ್ ಮಾಡುವಂಥ ಒಂದು ಸಾಮರ್ಥ್ಯ ನಿಮಗಿದೆ. ಇನ್ನು ಕೆಲಸದ ವೇಗದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು ಕೂಡ ಇರುತ್ತೆ. ಎಲ್ಲ ಒಂದು ಕಡೆ ನಿಧಾನ ಆದರೂ ನಿಮಗೆ ನೀವೇ ಒಂದು ಪಾಠವನ್ನು ಕಲ್ತ್ಕೊಳ್ತೀರಿ. ಈ ಸಮಯದಲ್ಲಿ ಕೆಲಸಗಳು ಪೂರ್ಣ ಆಗಬೇಕು ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಆದರೆ ಈ ದಿನ ಬಿತ್ತಿದ್ದೇ ಬೆಳೆ. ಹಾಗಾಗಿ ನೀವು ಏನನ್ನು ಇನ್ವೆಸ್ಟ್ ಮಾಡ್ತೀರೋ ಅದೇ ನಿಮಗೆ ವಾಪಸ್ಸು ಬರುತ್ತೆ. ಒಳ್ಳೆಯದನ್ನು ಇನ್ವೆಸ್ಟ್ ಮಾಡಿ, ಒಳ್ಳೆಯ ಫಲಗಳೇ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸೋಮಾರಿತನದಿಂದ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಬೇಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ,
ಒಳ್ಳೆಯದಾಗುತ್ತೆ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಜೊತೆಗೆ ಈ ದಿನ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ವಾತಾವರಣ ಇರುತ್ತೆ. ಇನ್ನು ಬೆಲೆ ಬಾಳುವಂಥ ಸಮಯ ನಿಮ್ಮ ಜೊತೆ ಇರುತ್ತೆ. ಟೈಮ್ ಈಸ್ ಮನಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿಯೇ ಯಾವುದಕ್ಕೆ ಎಷ್ಟು ಸಮಯವನ್ನು ವಿನಿಯೋಗಿಸಬೇಕು ಅನ್ನೋಂಥದ್ರ ಬಗ್ಗೆನೇ ಈ ದಿನ ನಿಮ್ಮ ಉಪನ್ಯಾಸ ಇರುತ್ತೆ. ಆದರೆ ಅದನ್ನು ಅಳವಡಿಸ್ಕೊಂಡು ಮುಂದುವರಿಯುವಂಥದ್ದು ಪ್ರಾಕ್ಟಿಕಲ್ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದು ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಎಲ್ಲ ಗೊತ್ತಿದ್ದು ಈ ದಿನ ಎಡವುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ನಿರುತ್ಸಾಹ ಇರುವಂಥದ್ದು. ಏಕೆಂದರೆ ಮೊನ್ನೆಯ ವಿದ್ಯಮಾನಗಳನ್ನು ನೋಡಿದ್ರೆ ನಿಮಗೆ ಏನೇನೂ ಲಾಭ ಇಲ್ಲ. ಹಾಗಾಗಿಯೇ ಈ ದಿನವೂ ಅದೇ ರೀತಿಯಲ್ಲಿ ಆಗಿಬಿಡುತ್ತಾ ಅನ್ನುವಂಥ ಒಂದು ಭಯ ಇದೆ. ಆದರೆ ನಿಮ್ಮ ಪ್ರಯತ್ನದಕ್ಕೆ ಮೀರಿದಂತಹ ಪ್ರತಿಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಈ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಜಾಗ್ರತೆಯಿಂದ ಮುಂದುವರಿಸಿ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿ ಅನ್ನುವಂಥದ್ದು ಇದೆ. ಇಲ್ಲಿ ರಹಸ್ಯವಾಗಿ ವ್ಯವಹಾರ ಮಾಡಲ್ಲ, ಆದರೆ ಎಲ್ಲ ವಿದ್ಯಮಾನಗಳಲ್ಲೂ ಕೂಡ ತುಂಬ ನಿಧಾನ ಆಗುತ್ತೆ. ಹಾಗೆ ಈ ದಿನ ವಿವಾದಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬಹಳ ದಿನಗಳಿಂದ ಭೇಟಿ ಆಗದೇ ಇರುವಂತಹ ಸ್ನೇಹಿತರ ಭೇಟಿ ಈ ದಿನ ಆಗಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಬೇಡ, ಡಿಪೆಂಡೆನ್ಸಿ ಬೇಡ. ಹಾಗೆ ಈ ದಿನದ ಆದಾಯ ಕೂಡ ಉತ್ತಮವಾಗಿರೋದ್ರಿಂದ ಸ್ವಲ್ಪ ಉಳಿತಾಯದ ಕಡೆ ಗಮನ ಕೊಡಬೇಕಾಗತ್ತೆ. ಹಣ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಕೂಡ ಇರಬೇಕಾಗತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ವಿವಾದಕ್ಕೆ ಆಸ್ಪದ ಕೊಡಬೇಡಿ. ಅಲ್ಲಿಗೆ ನೀವು ಮ್ಯಾನೇಜ್ ಮಾಡುವಂಥದ್ದು ತುಂಬ ಶ್ರೇಷ್ಠ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ತ್ರಿಮೂರ್ತಿಗಳ ಆರಾಧನೆ ಮಾಡಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಜೊತೆಗೆ ಗಣಪತಿಯನ್ನು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 9ಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದರೂ ಕೂಡ ಈ ದಿನ ನಿಮಗೆ ಕೈಯಲ್ಲಿ ಸಾಕಷ್ಟು ಲಕ್ಷ್ಮಿ ಇರಲ್ಲ. ಹಾಗಾಗಿನೇ ಹಣಕಾಸಿಗಾಗಿ ಸ್ವಲ್ಪ ಪರಿತಾಪ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಈ ದಿನದ ಸಮಸ್ಯೆಗಳಿಗೆ ಹಣ ಒಂದೇ ಪರಿಹಾರ ಅಲ್ಲ, ಅದಕ್ಕೆ ನಿಮ್ಮ ವಿವೇಚನೆ ಬೇಕು ಅನ್ನುವಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಈ ದಿನದ ಸಮಸ್ಯೆಗಳನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನೀವು ನೋಡಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸಮಸ್ಯೆ ಬಂದಾಗ ಅದರ ಆಳ ಎಷ್ಟಿದೆ, ಅದರ ಮೂಲ ಯಾವುದಿದೆ, ಯಾವ ಕಾರಣಕ್ಕೆ ಸಮಸ್ಯೆ ಆಯಿತು, ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ತುಂಬ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಕೆಲಸದ ಸಮಯದಲ್ಲಿ ಈ ದಿನ ನಿಮಗೆ ಸ್ತ್ರೀಯರ ಜೊತೆಯಲ್ಲಿ ಒಂದು ಮನಸ್ತಾಪ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಆಗುವ ಕೆಲಸಕ್ಕೂ ಕೂಡ ಈ ದಿನ ಕಲ್ಲು ಬಿದ್ದಂತಾಗತ್ತೆ. ನಿಮ್ಮ ಒಂದು ಸ್ವಂತ ಹಿತಾಸಕ್ತಿಯಿಂದ, ಸ್ವಾರ್ಥದ ಮನೋಭಾವದಿಂದ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ರೀತಿಯ ಲೇವಾದೇವಿ ವ್ಯವಹಾರವನ್ನು ಮಾಡಬೇಡಿ. ಹಣವನ್ನು ತರುವಂಥದ್ದು, ಸಾಲವಾಗಿ ಕೊಡುವಂಥದ್ದು ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ ಇಂಥದ್ರ ಕಡೆ ಈ ದಿನ ಗಮನ ಕೊಡಬೇಡಿ. ಸ್ವಲ್ಪ ಅಂತಹ ಪ್ರಪೋಸಲ್ಸ್ಗಳು ಯಾವುದಾದ್ರೂ ಇದ್ದರೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಚಟುವಟಿಕೆಗಳ ಮೇಲೆ ನಿಮಗೆ ತುಂಬ ಗಮನ ಇರಬೇಕು. ಅದರಲ್ಲೂ ಗಮನಾರ್ಹವಾಗಿ ಕೇಂದ್ರೀಕರಣ ಆಗಿರಬೇಕು. ಇನ್ನು ವಿಶೇಷವಾಗಿ ದೂರದ ಪ್ರಯಾಣಗಳು ಅನ್ನುವಂಥದ್ದಿದ್ದರೆ ಮುಂದೂಡುವಂಥದ್ದು ಒಳ್ಳೆಯದು. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿರೋದ್ರಿಂದ ಈ ದಿನ ನಿಮಗೆ ನೀವೇ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಕೊಳ್ಳುವಂಥದ್ದು. ಹಾಗಾಗಿನೇ ಈ ಸೆಲ್ಫ್ ಪನಿಷ್ಮೆಂಟ್ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮನ್ನು ಕಾಡುತ್ತೆ, ಪಶ್ಚಾತ್ತಾಪಕ್ಕೂ ಕೂಡ ಕಾರಣ ಆಗುತ್ತೆ. ಹಾಗೆ ಈ ದಿನ ಶ್ರಮ ಏನಿದೆ, ಕೆಲಸಗಳೇನಿದೆ, ಅದನ್ನು ನೀವು ಬಹಳ ವಿಶೇಷ ದೃಷ್ಟಿಯಲ್ಲಿ ಹಂಚುವಂಥದ್ದು ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. 8ನೇ ಮನೆ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ಏಕೆಂದರೆ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಗೆ ಈ ದಿನ ಗೃಹ ಕಲಹದಿಂದ ಕ್ಲೇಶ ಉಂಟಾಗುವಂಥದ್ದು ಕೂಡ ಇದೆ. ಮನೆಯಲ್ಲಿ ಆಗುವಂಥ ಏರುಪೇರುಗಳು ನಿಮ್ಮ ಕೆಲಸದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಈ ದಿನ ಸಮರ್ಪಕವಾಗಿರಲ್ಲ. ಏಕೆಂದರೆ ಮನಸ್ಥಿತಿ ಸರಿ ಇರಲ್ಲ. ಹಾಗಾಗಿ ಯಾವುದೋ ಒಂದು ಯೋಚನೆಯಲ್ಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಅಲ್ಲಿ ನೀವು ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಕೆಲಸದಿಂದ ಬರುವಂಥ ಒಂದು ಕ್ವಾಲಿಟಿ ರಿಸಲ್ಟ್ ಏನಿದೆ ಅದು ಈ ದಿನ ಮಿಶ್ರ ಫಲದಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನೀವು ಸುಳ್ಳು ಆಶ್ವಾಸನೆಗಳಿಂದ ದೂರ ಇರಬೇಕು. ಯಾರೋ ಹೇಳುವಂಥ ಮಾತು ಏನೋ ಬರುತ್ತೆ ಗಂಟು ಅಂತ ಹೇಳಿ ಅವರನ್ನು ನಂಬಿಕೊಂಡು ಹೋಗಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಮಾತ್ರ ನಿಮಗೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ. ಹಾಗೆ ಆ ಕೆಲಸಗಳನ್ನು ಮಾತ್ರ ಮುಂದುವರಿಸಿ. ಇನ್ನು ಈ ದಿನ ಸ್ವಲ್ಪ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ನಿಮ್ಮ ಸಮಯಕ್ಕಾಗಿ ನೀವು ಕಾಯಬೇಕು. ಹಾಗಾಗಿ ಸಮಯ ಸರಿಯಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ದೂರದ ಪ್ರಯಾಣಗಳಿದ್ದರೆ ಮುಂದೂಡುವಂಥದ್ದು ಉತ್ತಮ. ಅನಿವಾರ್ಯ ಸಂದರ್ಭದಲ್ಲಿ ಪ್ರಯಾಣ ಮಾಡಲೇಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪಕ್ಕ ಪೂರ್ವ ಸಿದ್ಧತೆ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನೆಯ ಹೊರಗೆ ಎರಡೂ ಕಡೆ ಸ್ವಲ್ಪ ಶ್ರಮದಾಯಕವಾದಂಥ ಕೆಲಸ ಇರುತ್ತೆ. ಅದಕ್ಕಾಗಿ ನೀವು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮನೆಯಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಬೆಂಬಲ ಸಿಕ್ಕತ್ತೆ, ಸಹಾಯ ಸಿಕ್ಕತ್ತೆ, ಸಹಕಾರ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ. ನೀವು ಮುಂದುವರಿಸಲಿಲ್ಲ ಅಂದರೂ ನಿಮ್ಮ ಪರವಾಗಿ ಬೇರೊಬ್ಬರು ಮುಂದುವರಿಸಲಿಕ್ಕೂ ಕೂಡ ನಿಮಗೆ ಜನ ಸಿಗ್ತಾರೆ. ಅಷ್ಟರ ಮಟ್ಟಿಗೆ ಈ ದಿನ ನೀವು ಜನಾನುರಾಗಿಗಳಾಗಿರ್ತೀರಿ. ಹಾಗೆ ಈ ಸಿಹಿ ಇದ್ದ ಕಡೆ ಇರುವೆ ಬಂದೇ ಬರುತ್ತೆ. ಹಾಗೆ ಈ ದಿನ ನಿಮ್ಮಿಂದ ಸಹಾಯ ಇದೆ ಅಂತ ಹೇಳಿ ನಿರೀಕ್ಷೆ ಮಾಡಿ ಬರುವಂಥವರ ಸಂಖ್ಯೆ ಕೂಡ ಜಾಸ್ತಿನೇ ಇರುತ್ತೆ. ಹಾಗೆ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ನೀವು ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಇತಿಮಿತಿ ಒಳಗೆ ಕೆಲಸ ಕಾರ್ಯಗಳು ಆರಂಭ ಆಗಿರಬೇಕು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಏನಿದೆ, ಎಷ್ಟಿದೆ ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮಗೆ ವ್ಯವಹಾರಗಳಲ್ಲಿ ಲಾಭದಾಯಕವಾದಂಥ ಸನ್ನಿವೇಶ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದೆ, ಅಡಚಣೆಗಳಾಗ್ತಾ ಇದೆ ಅಂತ ಕಂಡು ಬಂದರೆ ಕೂಡಲೇ ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಮತಭೇದವನ್ನು ತಪ್ಪಿಸಬೇಕು. ಅದಕ್ಕಾಗಿ ಈ ದಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಇನ್ನು ಹಿರಿಯರನ್ನು ಗೌರವದಿಂದ ಕಾಣಬೇಕು. ಈ ದಿನ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದರೆ ಅಥವಾ ಹಿರಿಯರ ಬೇಕು ಬೇಡಗಳಲ್ಲಿ ಯಾವುದೇ ರೀತಿಯ ಬೇಡಿಕೆ ಅನ್ನುವಂಥದ್ದಿದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮಾತಿನಿಂದ, ನಿಮ್ಮ ಕಾರ್ಯಕ್ಷಮತೆಯಿಂದ ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು, ನಿಮ್ಮ ಸಂಗಾತಿಯನ್ನು, ನಿಮ್ಮ ಮೇಲಧಿಕಾರಿಗಳನ್ನು ಈ ದಿನ ಮೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇದು ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗೆ ಆಧ್ಯಾತ್ಮಿಕ ಸೇವೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ. ಈ ದಿನ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡಚಣೆಗಳು ದೂರ ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ಹೊಸ ಪರಿಚಯದವರ ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ಈ ಭೂಮಿ ಖರೀದಿಯಲ್ಲಾಗಲಿ ಮಾರಾಟದಲ್ಲಾಗಲಿ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಆದರೆ ಸಮಯವನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದ
ವ್ಯವಹಾರಗಳಲ್ಲಿ ಸ್ತ್ರೀಯರ ಬೆಂಬಲ ಬಹಳ ಚೆನ್ನಾಗಿದೆ. ಇನ್ನು ನೀವು ಒಂದು ಪಕ್ಷ ಸ್ತ್ರೀ ಆಗಿದ್ದರೆ ಮತ್ತೋರ್ವ ಸ್ತ್ರೀಯಿಂದ ನಿಮಗೆ ಹೆಚ್ಚಿನ ಸಹಕಾರಗಳು ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ನೀವಿಬ್ಬರೂ ಜಂಟಿಯಾಗಿ ಕೂಡಿ ಸಮಸ್ಯೆಯನ್ನು ಎದುರಿಸುವಂಥ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತೀರಿ. ಹಾಗೆ ಈ ದಿನ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿನ ಖುಷಿಗೆ, ಸಂತೋಷಕ್ಕೆ, ಲಾಭಕ್ಕೆ ಈ ದಿನ ನೀವು ಅಂತಹ ಒಪ್ಪಂದಗಳಿಗೆ ಒಪ್ಪಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಹಾಗೆ ಬೇರೆ ಬೇರೆ ಆದಾಯದ ಮೂಲಗಳೇನಾದರೂ ನಿಮಗೆ ಇದ್ದರೆ ಅದರಿಂದ ಕೂಡ ಒಳ್ಳೆಯ ವರಮಾನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬರುವಂತಹ ಅವಕಾಶಗಳೇನಿದೆ ಇದು ಬಹಳ ವಿಶೇಷವಾಗಿರುವಂಥದ್ದು, ಬಹಳ ಸರಳವಾಗಿರುತ್ತೆ, ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಆದರೆ ಒಮ್ಮೆ ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಸಕಾಲಕ್ಕೆ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತೊಂದರೆ ತಾಪತ್ರಯಗಳಿದೆ ಅಂತ ಅನಿಸಿದ್ರೆ ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು. ಇದರಿಂದ ಕೇಡು ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಇದನ್ನು ಬಹಳ ಚೆನ್ನಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಯಂತೆ ಎಲ್ಲವೂ ಕೂಡ ನಡೆಯಲ್ಲ, ಅದರಲ್ಲಿ ಬದಲಾವಣೆಗಳಾಗತ್ತೆ. ಹಾಗಾಗಿ ಆಗುವಂಥ ಬದಲಾವಣೆಗಳಿಗೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಆದರೆ ಈ ದಿನ ಸ್ವಲ್ಪ ಧೈರ್ಯದಿಂದ ಕೆಲವೊಂದು ಕೆಲಸಗಳ ಕಾರ್ಯಗಳನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಸ್ನೇಹಿತರ, ನಿಮ್ಮ ಬಂಧುಗಳ ಬೆಂಬಲ ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಯಾವುದೇ ಒಂದು ಕೆಲಸದಲ್ಲಿ ನಿರಂತರತೆ ಅನ್ನುವಂಥದ್ದು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಒಂದು ಕೆಲಸ ಆರಂಭ ಮಾಡಿ ಅಲ್ಲಿಗೆ ಬಿಡುವಂಥದ್ದಲ್ಲ, ಅದನ್ನು ಮುಂದುವರಿಸಬೇಕಾದ್ರೆ ಈ ದಿನ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡು ಕೆಲಸ ಮಾಡಿ. ಅಂದರೆ ಫಲಿತಾಂಶ ನಿಮಗೆ ಫೇವರಬಾಗೇ ಬರುತ್ತೆ, ಅದರಿಂದ ಅನುಕೂಲವೇ ಆಗುತ್ತೆ. ಇಂಥ ಒಂದು ಪಾಸಿಟಿವ್ ಆಗಿರುವಂಥ ಆಲೋಚನೆ ನಿಮಗೆ ಬರಬೇಕಾಗತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳೇನೋ ಸಿಕ್ಕುವಂಥದ್ದಿದೆ, ಆದರೆ ಅದನ್ನು ಸಮಯಕ್ಕೆ ಸರಿಯಾಗಿ ನೀವು ಅನುಕೂಲಕರವಾಗಿ ನಿಮಗೆ ಬಳಸ್ಕೊಳ್ಬೇಕು. ಅಂಥ ಒಂದು ಸಾಮರ್ಥ್ಯವನ್ನು ಇನ್ನೂ ಕೂಡ ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯತೆಯ ಅಗತ್ಯತೆ ಇದೆ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅಷ್ಟೋತ್ತರವನ್ನು ಮಾಡಿಸಿ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ. ಹಾಗೆ ವಿಶೇಷವಾಗಿ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಹಠ ಸಾಧನೆ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಕೆಲವರನ್ನು ಈ ದಿನ ನೀವು ತುಂಬ ತಪ್ಪಾಗಿ ನಿರ್ಧರಿಸುವಂಥದ್ದು ಇದೆ, ಅಂದರೆ ರಾಂಗ್ ಜಡ್ಜ್ಮೆಂಟಲ್ಲಿ ಆಗುವಂಥದ್ದು. ಹಾಗಾಗಿನೇ ವ್ಯಕ್ತಿಯನ್ನು ಮೇಲುನೋಟಕ್ಕೆ ನೋಡಿ ಅವರು ಹೀಗೆ ಅಂತ ಹೇಳುವಂಥದ್ದಲ್ಲ, ಅವರ ಜೊತೆ ಸ್ವಲ್ಪ ಒಡನಾಡಬೇಕು, ಅವರ ಮನಸ್ಸನ್ನು ತಿಳ್ಕೊಳ್ಬೇಕು, ಅವರ ಹಿಡನ್ ಅಜೆಂಡಾ ಏನಿದೆ ಅನ್ನುವಂಥದ್ದನ್ನು ನೋಡಿ ನಿಮಗೆ ಎಷ್ಟರ ಮಟ್ಟಿಗೆ ಅವರ ವ್ಯವಹಾರಗಳಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಕಾಣೋದೆಲ್ಲ ಸತ್ಯ ಅಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಇದನ್ನು ನೀವು ಪರಾಂಬರಿಸಬೇಕಾಗತ್ತೆ. ಹಾಗೆ ಈ ದಿನ ಧೈರ್ಯದಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ, ಮನೆಯ ಒಳಗೆ ಈ ದಿನ ಕೆಲವರ ವರ್ತನೆ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅವರ ಭಾವನೆಗಳು, ಅವರ ನಡವಳಿಕೆಗಳು ವ್ಯತ್ಯಾಸಕ್ಕೆ ಕಾರಣವಾಗುವಂಥದ್ದಾಗತ್ತೆ. ಹಾಗೆ ಈ ದಿನ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಫಲಿತಾಂಶ ಸಿಕ್ಕಲಿಲ್ಲ ಅಂತ ಹೇಳಿ ಕೆಲಸವನ್ನು ಬಿಡಬೇಡಿ, ನಿರಾಸರಾಗಬೇಡಿ, ಇನ್ನೂ ಒಮ್ಮೆ ಪ್ರಯತ್ನ ಮಾಡುವಂಥದ್ದು ಉತ್ತಮ.
ಇನ್ನು ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಪುಣ್ಯಕ್ಷೇತ್ರಗಳ ಭೇಟಿ ಮಾಡುವಂಥ ಒಂದು ಮನಸ್ಸಿರುತ್ತೆ. ಆದರೆ ಮನಸ್ಸಿನಂತೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ಸರಿಯಾದಂಥ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ತುಂಬ ಮುಖ್ಯ. ಇಟ್ಸ್ ವೆರಿ ಎಸೆನ್ಷಿಯಲ್. ಇದನ್ನು ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು. ಇನ್ನು ಎಲ್ಲ ವಿಚಾರಗಳನ್ನು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ನೋಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ಶಿವನ ಆರಾಧನೆಯನ್ನು ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾಗ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಬಂದಾಗ ನಿಮಗೆ ಅತ್ಯುತ್ತಮವಾದಂತಹ ಹೊಂದಾಣಿಕೆಯ ಮನೋಭಾವ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಶೀಘ್ರವಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಒಂದು ವೈಯಕ್ತಿಕ ಕೀರ್ತಿ, ಗೌರವ, ಸ್ಥಾನಮಾನಗಳು ಕೂಡ ಹೆಚ್ಚು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಕೆಲವರಿಗೆ ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ತುಂಬ ಇಷ್ಟ ಆಗುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಸಹಾಯ ಸಹಕಾರಗಳು ಕೂಡ ತುಂಬ ವೇಗದಲ್ಲೇ ನಡೆಯುತ್ತೆ. ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ, ಅಷ್ಟರ ಮಟ್ಟಿಗೆ ನಿಮ್ಮ ಸಹಾಯ ಇರುತ್ತೆ. ಇನ್ನು ವಿಶೇಷವಾಗಿ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳಾದರೂ ಕೂಡ ಅದನ್ನು ಸ್ವಂತ ನಿರ್ಧಾರದಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಮನೆ ಮದ್ದು ನಿಮ್ಮ ನೆರವಿಗೆ ಬರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮನೆಯವರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ಕಂಡುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹೊಸ ವಸ್ತುಗಳ ಖರೀದಿ, ವಾಹನ ಖರೀದಿ, ಒಡವೆ ವಸ್ತ್ರಗಳ ಖರೀದಿ ಆಗುವಂಥ ಯೋಗ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಆದರೆ ಈ ದಿನದಲ್ಲಿ ಯಾವುದೇ ವಿಚಾರವನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಭರವಸೆಯನ್ನು ಕೊಡಬೇಡಿ. ಹಣಕಾಸಿನ ನೆರವನ್ನು ನೀಡುವಂಥ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯ ಹಿನ್ನೆಲೆಯನ್ನು ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈ ದಿನವೇ ಸ್ವಲ್ಪ ಪ್ರಯತ್ನ ಪಟ್ಟು ನೀವು ಅವರು ಅಂತಹ ಒಂದು ವಿಚಾರಕ್ಕೆ ಯೋಗ್ಯರೇ ಅಲ್ಲವೇ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಿಮ್ಮಿಂದಾಗಲಿ. ಇನ್ನು ಈ ದಿನದಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಧೈರ್ಯದಿಂದ ಕೆಲಸಗಳನ್ನು ಮಾಡಿ ಪ್ರಾಮಾಣಿಕವಾಗಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇಷ್ಟ ದೇವತಾ ದರ್ಶನವನ್ನು ಮಾಡಿ, ಕುಲದೇವತಾ ದರ್ಶನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥವನು. ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಹಣಕಾಸಿನ ಬಗ್ಗೆ ನಿಮ್ಮ ನಿರ್ಧಾರಗಳು ಸಮರ್ಪಕವಾಗಿರಲ್ಲ. ಹಣವನ್ನು ಬಹಳ ಕೇವಲವಾಗಿ ನೋಡುವಂಥದ್ದು, ಇಲ್ಲ ಹಣಕ್ಕಾಗಿಯೇ ತುಂಬ ಪರಿತಪಿಸುವಂಥದ್ದು ಇರುತ್ತೆ. ಹಾಗಾಗಿ ಈ ಎಕ್ಸ್ಟ್ರಿಮಿಟಿಯಲ್ಲಿ ಈ ದಿನ ನೀವು ಇರೋವಂಥವ್ರು. ಹಾಗೆ ನಿಮ್ಮ ಯೋಜನೆಯಂತೆ ಕೆಲಸಗಳು ನಡೆಯದೇ ಇದ್ದಾಗ ಅದರ ಒಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಆದರೆ ಈ ದಿನ ನಿಮಗೆ ಬದಲಾವಣೆಗೆ ಮನಸ್ಸು ಒಪ್ಪಲ್ಲ. ಇದ್ದುದರಲ್ಲೇ ಮುಂದುವರಿಬೇಕು ಅಂತ ಹೋಗುವಂಥದ್ದು. ಜೊತೆಗೆ ಈ ದಿನ ಸ್ವಲ್ಪ ಜಿಪುಣತನ ಬೇರೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ನಿಮ್ಮ ಟೈಮನ್ನಾಗಲಿ ನಿಮ್ಮ ಶ್ರಮವನ್ನಾಗಲಿ ಇನ್ವೆಸ್ಟ್ ಮಾಡಲಿಕ್ಕೂ ನೀವು ಹಿಂದೆ ಮುಂದೆ ನೋಡುವಂಥದ್ದು ಇದೆ. ಇನ್ನು ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಸಿದೆ, ನಿಮಗೂ ಗೊತ್ತಿದೆ ಕೆಲಸ ಆಗಲೇಬೇಕು ಅಂಥೇಳಿ, ಆದರೂ ಕೂಡ ಸ್ವಲ್ಪ ಸೋಮಾರಿತನ ಇರುತ್ತೆ. ಬೇರೆಯವರ ಮೇಲೆ ಅವಲಂಬನೆ ಜಾಸ್ತಿ ಇರುತ್ತೆ. ಅವರೇ ಕೆಲಸವನ್ನು ಮಾಡಲಿ, ಅದರ ಫಲಿತಾಂಶದಲ್ಲಿ ನನಗೂ ಪಾಲಿರಲಿ ಅನ್ನುವಂಥ ಒಂದು ಮನೋಭಾವ, ಇದು ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಇರಲ್ಲ. ಹಾಗೆ ಈ ದಿನ ಮೋಜು ಮಸ್ತಿ, ಓಡಾಟ, ಪ್ರಯಾಣ, ಮನರಂಜನೆ ಇದರ ಕಡೆ ಸ್ವಲ್ಪ ಗಮನ ಜಾಸ್ತಿ ಇದೆ. ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನದಲ್ಲಿರ್ತಾರೆ, ಸ್ವಲ್ಪ ಜಾಗ್ರತೆ. ಇನ್ನು ಆರೋಗ್ಯದ ಕಡೆ ಕೂಡ ಗಮನ ಹರಿಸುವಂಥ ಅಗತ್ಯತೆ ಈ ದಿನ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಒಂದು ಶಕ್ತಿಗೆ, ಸಾಮರ್ಥ್ಯಕ್ಕೆ, ನಿಮಗಿರೋ ಅನುಭವಕ್ಕೆ ಏನೇನೋ ಸಾಧನೆ ಮಾಡಬಹುದು, ಎಷ್ಟೋ ಫಲಿತಾಂಶಗಳನ್ನು ತರಬಹುದು. ಆದರೆ ಈ ದಿನ ಅಂಥದ್ರ ಕಡೆ ನಿಮಗೆ ಗಮನ ಇಲ್ಲ. ಯಾವುದೋ ಒಂದು ಆಲೋಚನೆಯ ಗುಂಗಿನಲ್ಲೇ ನಿಮ್ಮನ್ನು ನೀವು ಕಳೆದು ಹೋಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ, ಪ್ರಾಕ್ಟಿಕಲ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನ ಬಹಳ ಮುಖ್ಯವಾಗಿ ನೀವು ನವಗ್ರಹಗಳನ್ನು ದರ್ಶನ ಮಾಡಿ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಗೋಸೇವೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.
ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ತುಂಬ ಗಮನಾರ್ಹವಾದಂಥ ಬದಲಾವಣೆಯನ್ನು ತರುತ್ತೆ. ಇದ್ದಕ್ಕಿದ್ದ ಹಾಗೇ ಲಾಭ, ಕೊಡಬೇಕಾದವರು ಹಣವನ್ನು ಕೊಡುವಂಥದ್ದು, ಹಾಗೆ ಯಾರಿಂದ ನೀವು ಏನನ್ನು ನಿರೀಕ್ಷೆ ಮಾಡ್ತೀರೋ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನಿದೆ ಅದು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಈ ದಿನ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನೀವು ಲಾಭದ ಹಾದಿಯಲ್ಲಿ ಮುಂದುವರಿಯುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಪ್ರಮುಖ ಕಾರ್ಯಗಳು ಬಹಳ ಬೇಗ ಮುಂದುವರಿಯುವಂಥದ್ದು, ಅಲ್ಲಿ ಅಡೆತಡೆಗಳು ತುಂಬ ಕಡಿಮೆ ಇರುತ್ತೆ. ಹಾಗೆ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಈ ದಿನ ಮನಸ್ಸಿಗೆ ಹಿತ ಅನ್ನಿಸುವಂಥ ಒಂದು ಸನ್ನಿವೇಶದಲ್ಲಿರ್ತೀರಿ. ದೇವಾಲಯ ದರ್ಶನ ಆಗ್ಬೋದು, ಪುಣ್ಯಕ್ಷೇತ್ರಗಳ ಭೇಟಿ ನೀಡ್ಬೋದು ಈ ಸಂದರ್ಭ. ಇನ್ನು ಈ ದಿನ ನಿಮಗೆ ಹಣಕಾಸಿನ ವಿಚಾರ, ಅಮೂಲ್ಯ ದಾಖಲೆ ಪತ್ರಗಳ ವಿಚಾರ, ಇದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ವ್ಯವಹಾರದಲ್ಲಿ ಏನಾದರೂ ಅನಿರೀಕ್ಷಿತ ಸಮಸ್ಯೆಗಳು ಬಂದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅಲ್ಲಿ ಒಂದು ವಿಚಾರ ಮಂಥನದಲ್ಲಿ ನಿಮಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುವಂಥದ್ದಿದೆ. ಹಾಗಾಗಿ ಈ ದಿನ ಬಹಳ ಕಾಲದವರೆಗೆ ನಿಮ್ಮ ನೆನಪಿನಲ್ಲಿ ಉಳಿಯುವಂಥದ್ದು, ಧನಾತ್ಮಕವಾದಂಥ ಬದಲಾವಣೆ ಇದೆ, ಒಂದು ತಿರುವು ಇದೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಯಾವುದಾದ್ರೂ ಒಂದು ನಾಗಕ್ಷೇತ್ರ ಇದ್ದರೆ ಅಥವಾ ಅಶ್ವತ್ಥ ವೃಕ್ಷದ ಕಟ್ಟೆಯಲ್ಲೇ ಏನಾದರೂ ನಾಗಗಳಿದ್ದರೆ, ಆ ರೀತಿಯಲ್ಲಿ ವಿಗ್ರಹಗಳಿದ್ದರೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗುತ್ತೆ. ಅದರಲ್ಲೂ ಶನಿ ಈ ವಕ್ರ ಚಲನೆಯಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಕೆಲವೊಂದು ನಿರ್ಧಾರಗಳು ಬದಲಾವಣೆಗೆ ಒಳಪಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳು ಏನಾದರೂ ಬಂದಾಗ ಅದನ್ನು ಆದಷ್ಟು ಸಂಯಮದಿಂದ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವ ವಿಚಾರದಲ್ಲೂ ಕೂಡ ಈ ದಿನ ಅತಿರೇಕಕ್ಕೆ ಹೋಗಬೇಡಿ, ನಿಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸ್ನೇಹಪೂರ್ವಕವಾಗಿ ವರ್ತಿಸಬೇಕು. ಅವರನ್ನು ದ್ವೇಷ ಮಾಡುವಂಥದ್ದಾಗಲಿ, ಅವರಲ್ಲಿರುವಂಥ ತಪ್ಪುಗಳನ್ನು ಹುಡುಕಿ ಹೇಳುವಂಥದ್ದನ್ನಾಗಲಿ, ಚುಚ್ಚು ಮಾತುಗಳನ್ನು ಆಡುವಂಥದ್ದನ್ನಾಗಲಿ ಮಾಡಬೇಡಿ. ಇದು ನಿಮ್ಮ ಗೌರವಕ್ಕೆ ಚ್ಯುತಿ ಉಂಟಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಹೋದರರಿಂದ, ಒಡ ಹುಟ್ಟಿದವರಿಂದ ವಿಶೇಷವಾದಂಥ ಒಂದು ಆಹ್ವಾನ ನಿಮಗೆ ಸಿಕ್ಕುವಂಥದ್ದು. ಎಲ್ಲೋ ಒಂದು ಕಡೆ ದೂರವಾಣಿಯ ಒಂದು ಕರೆ ಇರ್ಬೋದು ಅಥವಾ ಪರ್ಸನಲ್ಲಾಗಿ ಭೇಟಿ ಮಾಡುವಂಥದ್ದು ಇರ್ಬೋದು, ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಏನೋ ಇದೆ, ಆದರೆ ಲಾಭಕ್ಕಿಂತನೂ ಈ ಖರ್ಚುಗಳು ಜಾಸ್ತಿ ಆಗುವಂಥದ್ದಿದೆ. ಇನ್ನು ಈ ದಿನ ನೆಮ್ಮದಿ ಬರಬೇಕು, ನಿಮಗೆ ಮನಸ್ಸಿಗೆ ಸಮಾಧಾನ ಇರಬೇಕು, ಒತ್ತಡಗಳಿರಬಾರ್ದು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಸೇವೆ ಮಾಡಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.